ನಿನ್ನೆಯ ಸೂರ್ಯ ಧ್ಯಾನದಲ್ಲಿ ಮೊದಲು ಹುಬ್ಬಿನ ಮಧ್ಯದಲ್ಲಿ ವೈಬ್ರೇಷನ್ ಪ್ರಾರಂಭವಾಯಿತು. ಅದು ಹಾಗೆಯೇ ಸ್ವಲ್ಪ ಮೇಲೆ ಅಂದರೆ ಹಣೆಯ ಭಾಗಕ್ಕೆ ಏರತೊಡಗಿತು. ಹೀಗೆ ಸ್ವಲ್ಪ ಹೊತ್ತು ಆಯಿತು. ನಂತರ ಬ್ರಹ್ಮಾಂಡ ನನ್ನನ್ನು ಪೂರ್ತಿ ಕತ್ತಲಾಗಿರುವ ಅಂತರಿಕ್ಷಕ್ಕೆ ಕರೆದುಕೊಂಡು ಹೋಯಿತು. ಎಲ್ಲಿ ನೋಡಿದರೂ ಕತ್ತಲು. ನಾನು ಒಂದು ವೃತ್ತಾಕಾರದ ಕಲ್ಲಿನ ಮೇಲೆ ನಿಂತಿದ್ದೆನು. ಗುರುಗಳು ಬಂದರು. ವಿ ಆರ್ ಟ್ರಾವೆಲಿಂಗ್ ಇನ್ ಲೈಟ್ ಎಸ್ ಸ್ಪೀಡ್ ಎಂದರು. ಆಂಡ್ರೋಮೆಡಾ ಗ್ಯಾಲಕ್ಸಿಯ ಮುಂದೆ ನಾವಿಬ್ಬರು ನಿಂತಿದ್ದೆವು. ಅಲ್ಲಿಯ ವ್ಯಕ್ತಿಗಳಿಗೆ ಉದ್ದನೆಯ ಬಾಲವಿತ್ತು. ಅವರು ತುಂಬ ಎತ್ತರವಿದ್ದರು. ಬಾಲವನ್ನು ಅಲ್ಲಾಡಿಸುತ್ತಾ ಏನೋ ಕೆಲಸ ಮಾಡುತ್ತಿದ್ದರು. ಗುರುಗಳು ಇವರು ನಮಗಿಂತ ಮುಂದೆ ಇದ್ದಾರೆ ಟೆಕ್ನಾಲಜಿಯಲ್ಲಿ ಎಂದರು. ಅವರ ಟಚ್ ಸ್ಕ್ರೀನ್ ಗಾಳಿಯಲ್ಲೇ ಇತ್ತು. ಅದರಲ್ಲೇ ಆಪರೇಟ್ ಮಾಡುತ್ತಿದ್ದರು. ನಂತರ ಇನ್ನೊಂದು ಗ್ಯಾಲಕ್ಸಿಗೆ ಹೋದೆವು. ಹೋಗುವಾಗ ಮಿಲ್ಕಿವೇ ಗ್ಯಾಲಕ್ಸಿಯನ್ನು ಗುರುಗಳು ದಾರಿಯಲ್ಲಿ ತೋರಿಸಿದರು. ನಂತರ ಇನ್ನೊಂದು ಗ್ಯಾಲಕ್ಸಿ ತಲುಪಿದೆವು. ಅಲ್ಲಿ ರೋಬೋಟ್ ಥರ ಜನ ಇದ್ದರು. ಅವರು ಏನೋ ಕೆಲಸ ಮಾಡುತ್ತಿದ್ದರು. ನಾನು ಸೀನಿದೆ, ನಿಜವಾಗಿ ಸೀನಿದ್ದು. ಅವರೆಲ್ಲರೂ ನಮ್ಮೆದುರು ನಿಂತರು. ತಮ್ಮಲ್ಲೇ ಏನೋ ಮಾತನಾಡುತ್ತಾ ನಿಂತಿದ್ದರು. ನಂತರ ತಿರುಗಿ ಎಲ್ಲೋ ಹೋದರು. ಗುರೂಜಿ ಒಮ್ಮೆಲೆ ತಿರುಗಿಸಿ ನನ್ನನ್ನು ಕರೆದುಕೊಂಡು ಹೊರಟರು. ನಾನಂತೂ ಏನಾಗುತ್ತಿದೆ ಎಂದು ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ಆಕಾಶದಲ್ಲಿ ಮಿಸೈಲ್ಗಳು ಸಾಲಾಗಿ ತೇಲುತ್ತಾ ಇದ್ದವು. ನಾನು ಇದೇನೆಂದು ಗುರೂಜಿಯನ್ನು ಕೇಳಿದೆ. ಯಾರಾದರೂ ಬಂದು ಇವನ್ನು ಮುಟ್ಟಿದರೆ ಅವು ಸ್ಫೋಟಗೊಳ್ಳುತ್ತವೆ ಎಂದು ಗುರುಗಳು ಹೇಳಿದರು. ಟೆಕ್ನಾಲಜಿಯಲ್ಲಿ ಇವರೆಷ್ಟು ಮುಂದಿದ್ದಾರಲ್ಲ ಎಂದೆನಿಸಿತು. ಆ ಗ್ಯಾಲಕ್ಸಿಯಲ್ಲಿ ಸೂರ್ಯ ಕೂಡ ಇದ್ದರು. ಅವರ ಊಟದ ಬಗ್ಗೆ ಕೇಳಿದೆ. ಒಂದು ಗಾಜಿನ ಸ್ಕ್ರೀನ್ ಮೇಲೆ ತಮ್ಮ ಬಲಗೈ ಇಟ್ಟರೆ ಅವರು ಎನರ್ಜಿ ಪಡೆಯುತ್ತಾರೆ. ಒಂದು ದಿವಸಕ್ಕೆ ಒಮ್ಮೆ ಕೈ ಇಟ್ಟು ಎನರ್ಜಿ ಪಡೆದರೆ ಮುಗಿಯಿತು. ಮತ್ತೆ ಊಟ ಮಾಡುವ ಅವಶ್ಯಕತೆ ಅವರಿಗೆ ಇರುವುದಿಲ್ಲ ಎಂದು ಗುರುಗಳು ತಿಳಿಸಿದರು. ಗುರೂಜಿ ಮತ್ತು ಗುರುಮಾ ತಮ್ಮ ಮಕ್ಕಳೊಂದಿಗೆ ಸಮುದ್ರ ದಡಕ್ಕೆ ಹೋಗಿದ್ದರು. ಗುರುಮಾರನ್ನು ಕುರ್ಚಿಯಲ್ಲಿ ಕೂರಿಸಿ ಧ್ಯಾನ ಮಾಡಲು ಗುರೂಜಿ ತಿಳಿಸಿದರು. ಗುರೂಜಿ ತಮ್ಮ ಮಕ್ಕಳ ಕೈ ಹಿಡಿದುಕೊಂಡು ನಡೆಯುತ್ತಾ ಹೊರಟರು. ಅವರ ಹೆಜ್ಜೆಯ ಗುರುತುಗಳು ಮರಳಿನ ಮೇಲೆ ಮೂಡಿರಲಿಲ್ಲ. ಅದು ಹೇಗೆ ಗುರುಗಳೇ ಎಂದೆ. ಇದು ಸೂರ್ಯಲೋಕ, ಭೂಲೋಕ ಅಲ್ಲ ಎಂದರು. ನಂತರ ನಾನು ಸೂರ್ಯಲೋಕದ ಬೀದಿಯೊಂದರಲ್ಲಿ ನಡೆದಾಡುತ್ತಿದ್ದೆ. ಗಾಢ ಪಿಂಕ್ ಬಣ್ಣದ ಅಂಗೈಗಳೆರಡು ಒಂದಕ್ಕೊಂದು ಜೋಡಿಸಿರುವ ರೀತಿಯಲ್ಲಿ ಇದ್ದವು. ಅವುಗಳ ತುಂಬ ಗಾಢ ಗುಲಾಬಿ ಬಣ್ಣ ಮಿಂಚಿತ್ತು. ನಾನು ಬ್ರಹ್ಮಾಂಡಕ್ಕೆ ನಮ್ಮ ಸೈಟ್ ಟೌನ್ ಪ್ಲಾನಿಂಗ್ ಆಗುವಂತೆ ಅನುಗ್ರಹಿಸಿ ಎಂದೆ. ಇನ್ನು 15 ದಿನದಲ್ಲಿ ಆಗುತ್ತದೆ ಎಂದು ಬ್ರಹ್ಮಾಂಡ ತಿಳಿಸಿತು. ಈಗ ಮರಳಿನ ಸಮಸ್ಯೆ ಇದೆ, ಅದು ಸರಿ ಹೋಗುತ್ತದೆ ಎಂದಿತ್ತು ಬ್ರಹ್ಮಾಂಡ. ನನಗೆ ತುಂಬ ಸಂತೋಷವಾಯಿತು. ನಂತರ ನಾನು ಗುರುಮಾರೊಂದಿಗೆ ಮಾತನಾಡಿದೆ. ನಾನು ಜೋರಾಗಿ ಮಾತನಾಡಬಾರದೆಂದು ಗುರುಗಳು ತಿಳಿಸಿದರು. ಗುರುಮಾರವರು ಸಂತೋಷದಿಂದ ಮಾತನಾಡಿದರು.